ದಂಡಿಗನಹಳ್ಳಿ ಹೋಬಳಿ ಕಲ್ಲೇನಹಳ್ಳಿ ಒಳನಾಡು ಅನ್ನಪೂರ್ಣೇಶ್ವರಿ ದೇವಿಯ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಆಷಾಢ ಮಾಸದ ಕಡೆ ಶುಕ್ರವಾರದಂದು ವಿಜೃಂಭಣೆಯಿಂದ ನೆರವೇರಿತು. ನಿಸರ್ಗದತ್ತ ತಾಣದಲ್ಲಿ ನೆಲೆಸಿರುವ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ರಥೋತ್ಸವದ ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಮಂಗಳವಾದ್ಯ ಸಹಿತವಾಗಿ ಸುಪ್ರಭಾತ, ಮಹಾಭಿಷೇಕ, ರಥ ಸಂಪ್ರೋಕ್ಷಣೆ, ಪರಿವಾರ ದೇವತೆಗಳ ಸಮೇತ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಮೂಲಮಂತ್ರ ಹೋಮ, ಪೂರ್ಣಾಹುತಿ, ಸುವಾಸಿನಿಯರಿಂದ ಸಹಸ್ರನಾಮ ಪಾರಾಯಣ, ಅರ್ಚನೆಯೊಂದಿಗೆ ಆರಂಭಗೊಂಡ ಜಾತ್ರಾ ಮಹೋತ್ಸವದಲ್ಲಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದು, ಉತ್ಸವ ಮೂರ್ತಿಯನ್ನು ಅಡ್ಡೆ ಉತ್ಸವ ಮಾಡಿ ತರಲಾಯಿತು. ನಂತರ ಅಲಂಕೃತ ರಥದಲ್ಲಿ ಸ್ಥಾಪಿಸಿ ಮಹಾ ಮಂಗಳಾರತಿ ನಂತರ ಭಕ್ತರು ರಥವನ್ನು ಎಳೆದು ಪುನೀತರಾದರು. ದೇವರಿಗೆ ಫಲಪುಷ್ಪಾದಿ ಅರ್ಚನೆ ಮಾಡುವ ಜೊತೆಗೆ ತಾವು ತಂದಿದ್ದ ಬಾಳೆಹಣ್ಣು, ಹೂವನ್ನು ಮಹಾರಥಕ್ಕೆ ಎರಚಿದ್ರು. ರಥದ ಚಕ್ರಕ್ಕೆ ತೆಂಗಿನಕಾಯಿ ಒಡೆದು ಕೆಲವು ಭಕ್ತರು ಹರಕೆ ತೀರಿಸಿದ್ರು. ಮಂಗಳವಾದ್ಯ, ಚಾಮನ ಕುಣಿತ ಪ್ರದರ್ಶನ ರಥೋತ್ಸವಕ್ಕೆ ಮೆರುಗು ನೀಡಿತು. ಪ್ರಧಾನ ಅರ್ಚಕರಾದ ವೇದಮೂರ್ತಿ ಎಸ್. ಸುದರ್ಶನ ಶರ್ಮಾ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಬಳೆ, ಮಂಗಳ ದ್ರವ್ಯ ವಿತರಿಸಿದರು. ಅನ್ನಪೂರ್ಣೇಶ್ವರಿಯ ಕೃಪೆಗೆ ಪಾತ್ರರಾದವರಿಗೆ ಜೀವನದುದ್ದಕ್ಕೂ ಅನ್ನ ಸಿಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಹೀಗಾಗಿ ವರ್ಷವಿಡೀ ಒಳನಾಡಿನಲ್ಲಿ ಭಕ್ತರ ಸಂದಣಿ ಇದ್ದೇ ಇರುತ್ತದೆ. ಪ್ರತಿ ವರ್ಷ ಆಷಾಢ ಮಾಸದ ಕಡೆ ಶುಕ್ರವಾರ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವ ನಡೆಸಲಾಯಿತು. ಆಷಾಢ ಮಾಸದ ಪ್ರತಿ ಶುಕ್ರವಾರ ನಡೆಯುವ ವಾರ್ಷಿಕ ಆಚರಣೆಯಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ರಥೋತ್ಸವದ ಪ್ರಯುಕ್ತ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಾವಿರಾರು ಭಕ್ತರು ಪ್ರಾರ್ಥನೆ ಮಾಡಿ ರಥವನ್ನು ಎಳೆದು ಭಕ್ತಿ ಸಮರ್ಪಿಸಿದರು. ಇನ್ನು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ನಡೆದ ಮಹಾಬ್ರಹ್ಮರಥೋತ್ಸವ ಭಕ್ತ ಸಾಗರವನ್ನು ಸೆಳೆದಿತ್ತು. ದೂರ ದೂರುಗಳಿಂದ ಬಂದಿದ್ದ ಜನ ಸರ್ವಾಲಂಕಾರಗೊಂಡಿದ್ದ ತಾಯಿಯನ್ನ ಕಣ್ತುಂಬಿಕೊಂಡು ರಥ ಎಳೆದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ, ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ ತಾಲೂಕಿನ ಅನೇಕ ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು, ಭಕ್ತ ಸಮೂಹ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಆಗಸ್ಟ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಿ. ಶಿವಶಂಕರ್ ಹೇಳಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶದ ಭಿತ್ತಿ ಪತ್ರಗಳನ್ನು ತಾಲೂಕು ಘಟಕದ ಪದಾಧಿಕಾರಿಗಳೊಂದಿಗೆ ಬಿಡುಗಡೆಗೊಳಿಸಿ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆಗಸ್ಟ್ 28ರಂದು ನಡೆಯುವ ಸಮಾವೇಶವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಕಂದಾಯ ಮಂತ್ರಿ ಡಾ. ಜಿ. ಪರಮೇಶ್ವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಸಂಪುಟದ ಎಲ್ಲ ಸಚಿವರು, ಶಾಸಕರುಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಾಸಕರು ಹಾಗೂ ಸಚಿವರುಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು ಎಂದರು. ಇಡೀ ದೇಶದಲ್ಲಿ ಬಡ್ತಿ ಮೀಸಲಾತಿಗೆ ಸಂಬಂಧಿಸಿದಂತೆ ನಡೆಸಿದ ಹೋರಾಟ ಐತಿಹಾಸಿಕ. ಅದರ ಫಲವಾಗಿ ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲದ ಬಡ್ತಿ ಮೀಸಲಾತಿ ಕರ್ನಾಟಕದಲ್ಲಿದೆ. ಇದು ಸಮನ್ವಯ ಸಮಿತಿಯ ಮೈಲಿಗಲ್ಲು ಎಂದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ರಾಜ್ಯ ಸರ್ಕಾರ ನೀಡಿರುವ ಒಳ ಮೀಸಲಾತಿ ಕುರಿತು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ಎನ್ಪಿಎಸ್ ಹಿಂಪಡೆದು ರಾಜ್ಯ ಸರ್ಕಾರಿ ನೌಕರರಿಗೆ ಓಪಿಎಸ್ ಜಾರಿ ಮಾಡಬೇಕು. ಸೇವಾ ವಲಯದಲ್ಲಿ ಮೀಸಲಾತಿ ಸೌಲಭ್ಯ ಅನುಷ್ಠಾನಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬುವ ಬಗ್ಗೆ ಒತ್ತಡ ಹೇರುವುದು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಮುದಾಯಕ್ಕೆ ಮೀಸಲಿರಿಸಿದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರಿಗೆ ಮುಂಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯಗಳ ಕುರಿತು ಗಮನಕ್ಕೆ ತರುವುದು ಸೇರಿ ಹಲವು ಸಮಸ್ಯೆಗಳ ಕುರಿತಾಗಿ ಸಚಿವರುಗಳ ಗಮನಕ್ಕೆ ತರಲಾಗುವುದು ಎಂದರು. ಸಮಾವೇಶದ ಕುರಿತಾಗಿ ಆಗಸ್ಟ್ 9ರಂದು ಜಿಲ್ಲಾ ಕೇಂದ್ರದಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಿದ್ದು ಎಲ್ಲ ನೌಕರ ಮಿತ್ರರು ಆಗಮಿಸುವಂತೆ ಜಿಲ್ಲಾ ಸಮಿತಿಯ ವೆಂಕಟೇಶ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್. ವಿಜಯಕುಮಾರ್, ಹಿರಿಯ ಉಪಾಧ್ಯಕ್ಷರಾದ ಆರ್. ಮೋಹನ್, ಕೆಂಪಸಿದ್ದಯ್ಯ, ತಾಲೂಕು ಅಧ್ಯಕ್ಷ ಜುಲೇಂದ್ರ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್, ತಾಲೂಕು ಸಹ ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷ ಪುಟ್ಟರಾಜು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕಳೆದ 21 ವರ್ಷಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಶ್ರಮವಾಗಿ ದಕ್ಕಿರುವಂಥ ಮೀಸಲಾತಿಯ ಫಲವಾಗಿ ನೌಕರಿಯಲ್ಲಿರುವಂಥ ಎಲ್ಲ ನೌಕರರು ಕೂಡ ಒಂದೆಡೆ ಕಲೆ ಹಾಕುವಂಥದ್ದು ಒಂದೇ ವೇದಿಕೆ ತರುವಂಥ ಕೆಲಸವನ್ನು ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಮಾಡುತ್ತಿದೆ. ಇವತ್ತು ರಾಜ್ಯಾದ್ಯಂತ 26 ಜಿಲ್ಲೆಗಳಲ್ಲಿ ಸಂಪೂರ್ಣ ಜಿಲ್ಲಾ ಸಮಿತಿ, 178 ತಾಲೂಕುಗಳಲ್ಲಿ ತಾಲೂಕು ಸಮಿತಿಗಳನ್ನು ಹೊಂದಿಕೊಂಡು ನೌಕರರೇನಾಗದೆ ವೇತನ ತಗೊಂಡು ಬರೀ ಸಂಸಾರ ಪ್ರವಾಸಿಗಳಲ್ಲ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಬೇಕು. ಒಟ್ಟಾರೆ ಮನುಷ್ಯನ ಪ್ರೀತಿಸುವಂತ ವ್ಯವಸ್ಥೆ ನಿರ್ಮಾಣದಲ್ಲಿ ನಮ್ಮ ಈ ನೌಕರರು ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಕಳೆದ 21 ವರ್ಷಗಳಲ್ಲಿ ನೌಕರರ ಮೂಲಭೂತ ಸಮಸ್ಯೆಗಳಿಗೂ ಕೂಡ ಹೋರಾಟ ಮಾಡಿದ್ದೀವಿ. ತಮಗೆಲ್ಲರಿಗೂ ಕೂಡ ಅದರಲ್ಲಿ ತಮಗೂ ಕೂಡ ನಾವು ಹೆಚ್ಚು ಅಭಿನಂದಿಸಬೇಕಾಗತ್ತೆ. 2017ರಲ್ಲಿ ಪವಿತ್ರ ಪ್ರಕರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರಿಗೆ ಬಡ್ತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವ್ಯತಿರಿಕ್ತ ತೀರ್ಮಾನವನ್ನು ಕೊಟ್ಟಾಗ ಅವಿರತ ಹೋರಾಟ ಫಲವಾಗಿ ಇವತ್ತು ರಾಷ್ಟ್ರದಲ್ಲೇ ಬಡ್ತಿಯನ್ನು ಪಡೆಯುವಂಥ ಪರಿಶಿಷ್ಟ ಜಾತಿ ಪಂಗಡದ ನೌಕರು ಯಾವ್ದಾದ್ರು ರಾಜ್ಯದಲ್ಲಿದ್ದಲ್ಲಿ ಅದು ಕರ್ನಾಟಕದ ರಾಜ್ಯದವರು ಮಾತ್ರ. ಇವಾಗ ಅದೇ ಟೈಮಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಆಯಿತು, ಅಲ್ಲಿ ಇವತ್ತರೆಗೂ ಬಡ್ತಿ ಇಲ್ಲ. ಕರ್ನಾಟಕದಲ್ಲಿದೆ. ಆ ಒಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು, ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಪ್ರಮುಖವಾಗಿ ಆ ಉಪಸಮಿತಿಯ ಮುಖಂಡರಾಗಿದ್ದ ಪರಮೇಶ್ವರ್, ಇವೆಲ್ಲವನ್ನೂ ಕೂಡ ಬಡ್ತಿ ಸಂರಕ್ಷಣೆ ಅಂದರೆ ಈ ಥರ ಹಲವಾರು ಹೋರಾಟಗಳನ್ನು ಮಾಡ್ತಾನೆ ನೌಕರಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು, ಸಮಾಜಮುಖಿ ಚಿಂತನೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಈ ಥರ ಸಮಾವೇಶಗಳನ್ನು ಕೂಡ ಮಾಡ್ತೀವಿ. ಮತ್ತು ಆ ಸಮಾವೇಶದಲ್ಲಿ ನೌಕರರು ಅನುಭವಿಸ್ತಿರುವಂಥ ಮೂಲಭೂತ ಸಮಸ್ಯೆಗಳು, ನೌಕರರು ಅಲ್ಲದೇನೆ ನಮ್ಮ ಸಮುದಾಯ ಇವತ್ತು ಕೂಡ ಅಸ್ಪೃಶ್ಯತೆಗೆ ಒಳಗಾಗ್ತಿದೆ, ದೌರ್ಜನ್ಯಕ್ಕೆ ಒಳಗಾಗ್ತಿದೆ, ಅಟ್ಟಹಾಸಕ್ಕೆ ಒಳಗಾಗ್ತಿದೆ. ಯಾವುದಾದ್ರೂ ಪ್ರಾಮಾಣಿಕವಾಗಿ ಬದುಕುವಂಥ ಸಮುದಾಯ ಇದ್ರೆ ಈ ಶೋಷಿತ ಸಮುದಾಯ ಇದೆ. ಅದೇ ರೀತಿ ಈಸಿಯಾಗಿ ದೌರ್ಜನ್ಯಕ್ಕೆ ಒಳಗಾಗೋ ಸಮುದಾಯ ಯಾವುದಾದ್ರೂ ಸಮಾಜದಲ್ಲಿ ಇದ್ರೆ ಈ ಸಮುದಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಸಮಾವೇಶವನ್ನೇ 2011ರಲ್ಲಿ ಟೌನ್ ಹಾಲ್ ಮಾಡಿದ್ವಿ. ಮತ್ತು 16, 18, 22, 24ರಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಅವಾಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ 2 ಸತಿ ಭಾಗವಹಿಸಿದ್ರು. ಮತ್ತು ಈ ಸಮಾವೇಶದಲ್ಲಿ ನೌಕರರ ಮೂಲಭೂತ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅದನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆ ಒಳಗಡೆ ಇವತ್ತು 28/8/2026 ಅಂದರೆ ಈ ಸಮಾವೇಶ 6ನೇ ತಿಂಗಳು 6ನೇ ತಾರೀಕು 2026ರಲ್ಲೇ ನಡಿಬೇಕಾಗಿತ್ತು. ಸರ್ ರಾಜಕೀಯ ಸ್ವಲ್ಪ ತಲ್ಲಣ ಆಗಿದ್ದ ಹಿನ್ನೆಲೆಯಲ್ಲಿ, ವ್ಯತಿರಿಕ್ತ ಆಗಿದ್ದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿದ್ವಿ. ಈಗ 28/8/2026 ನಾವು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಂಗಳೂರು ನಗರದ ಅರಮನೆಯಲ್ಲಿರುವಂಥ ಶೃಂಗಾರ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ 8ರಲ್ಲಿ ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಇವತ್ತಿನ ಗಣತವಿದ್ದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತೀಗ ಮತ್ತೆ ಪುನರ್ರಚಿತ ಸಚಿವ ಸಂಪುಟದಲ್ಲಿ ಸಚಿವರಾಗಿರುವಂಥ ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಎಲ್ಲ ಮಂತ್ರಿಗಳನ್ನು ಕರೆದು ಅಭಿನಂದನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅವತ್ತಿನ ಸಮಾವೇಶದಲ್ಲಿ ಮಧ್ಯಾಹ್ನದಲ್ಲಿ ಒಂದು ವಿಚಾರ ಸಂಕಿರಣ ಕೂಡ ಇಟ್ಟಿದ್ದೀವಿ. ಏನು ಸಂವಿಧಾನದ ಆಶಯಗಳು ಮತ್ತೆ ಎಸ್ಸಿ/ಎಸ್ಟಿ ನೌಕರರು ಅಧಿಕಾರಿಗಳ ಜವಾಬ್ದಾರಿ ಅಂತ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದೀವಿ. ಈ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ತಾಲೂಕಿನಲ್ಲಿ ಈಗಾಗಲೇ ಒಂದು 20ರಿಂದ 25 ವರ್ಷಗಳಿಂದ ಎಸ್ಸಿ/ಎಸ್ಟಿ ನೌಕರರ ಸಂಘವನ್ನು ನಾವು ಸ್ಥಾಪನೆ ಮಾಡೋದ್ರ ಮೂಲಕ ಅನೇಕ
ವರ್ಗದ ನೌಕರಿಗೆ ಆದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ದೊಡ್ಡ ಪ್ರಮಾಣದ ಸಮಸ್ಯೆಗಳಿಗೆಲ್ಲ ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡೋದ್ರ ಮೂಲಕ ಅವರಿಗೆ ಒಂದು ನೆಮ್ಮದಿಯ ನೌಕರಿಯನ್ನ ಆ ವೃತ್ತಿಯನ್ನ ಮಾಡಲಿಕ್ಕೆ ಅನುವು ಮಾಡೋದಕ್ಕೆ ನಾವು ಒಂದು ಸಂಘಟನೆಯಿಂದ ಬಲವನ್ನ ತುಂಬುವ ಕೆಲಸ ಮಾಡೋದ್ರ ಮೂಲಕ ಈಗಾಗಲೇ ನಾವು 10-15 ವರ್ಷಗಳಿಂದ ಈ ಸಮನ್ವಯ ಸಮಿತಿಯನ್ನು ಈ ತಾಲೂಕಿನಲ್ಲಿ ನಾವು ಸ್ಥಾಪನೆ ಮಾಡಿ ನಮ್ಮ ವರ್ಗದ ಎಲ್ಲ ವರ್ಗದ ನೌಕರಿಗೆ ನಾವು ನ್ಯಾಯವನ್ನು ಕೊಡಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ಸಂಪೂರ್ಣವಾದಂಥ ಏನಿದ್ದಾವೆ ಏನು ಪರಿಹಾರ ಆಗಬೇಕಾಗಿದೆ ಅನ್ನೋದನ್ನ ಸಂಪೂರ್ಣ ಚಿತ್ರಣವನ್ನ ತಮ್ಮ ಮುಂದೆ ಇಟ್ಟಿರೋದ್ರಿಂದ ಮತ್ತೆ ನಾನು ಅದನ್ನ ಹೇಳಲಿಕ್ಕೆ ಬಯಸ್ತಲೇ ನನ್ನ ಒಂದು ಕಳಕಳಿ ಮನವಿ ಏನಂದ್ರೆ ಈಗಾಗಲೇ ನಾವು ಅನೇಕ ವರ್ಷಗಳಿಂದ ಚಳವಳಿಯನ್ನ ಮಾಡ್ತಾ ಬಂದಿದ್ದೀವಿ. ಯಾವತ್ತು ಅನ್ಯಾಯ ಎಲ್ಲಿ ನಡೆಯುತ್ತೋ ಅದು ನೌಕರ ವರ್ಗದವರು ಇರ್ಬೋದು ಅಥವಾ ಯಕ್ಷಗಾನವು ನೃತ್ಯ, ಸಂಗೀತ ಮತ್ತು ಮಾತುಗಾರಿಕೆ ಸಂಯೋಜಿತವಾದ ಅಪರೂಪದ ಕಲೆಯಾಗಿದ್ದು ಪ್ರೋತ್ಸಾಹದ ಕೊರತೆ ಆಧುನಿಕ ಮನರಂಜನೆಯಿಂದ ಅಳಿವಿನಂಚಿನಲ್ಲಿದೆ ಎಂದು ಅಂತಾರಾಷ್ಟ್ರೀಯ ತೊಗಲುಬೊಂಬೆ ಮೇಳ ಕಲಾವಿದ ಗುಂಡೂರಾಜ್ ತಿಳಿಸಿದರು. ಪಟ್ಟಣದ ಅನಿಕೇತನ ವಿದ್ಯಾಶಾಲೆಯ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜನಪದ ರಂಗಮಾಧ್ಯಮ ಚನ್ನರಾಯಪಟ್ಟಣ ಸಹಯೋಗದಲ್ಲಿ ಮೂಡಲಪಾಯ ಸಂಭ್ರಮ ಪ್ರದರ್ಶನ ಕಾರ್ಯಕ್ರಮವನ್ನು ಮೃದಂಗ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಾನಪದ ಕಲೆಯು ಅತ್ಯಂತ ಶ್ರೇಷ್ಠ ಮತ್ತು ಹಳೆಯ ಕಲೆಯಾಗಿದ್ದು ಇತ್ತೀಚೆಗೆ ಮೂಲೆ ಗುಂಪಾಗುತ್ತಿದೆ. ಜಾನಪದ ಕಲೆಗಳು ಪ್ರೋತ್ಸಾಹದ ಕೊರತೆ, ಬದಲಾಗುತ್ತಿರುವ ಯುವಕರ ಜೀವನ ಶೈಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪ್ರಭಾವದಿಂದ ನಶಿಸುತ್ತಿವೆ. ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ, ತೊಗಲುಗೊಂಬೆ, ಗಾರುಡಿಗೊಂಬೆ ಮುಂತಾದ ಕಲೆಗಳು ಈ ಸಂಕಷ್ಟವನ್ನ ಎದುರಿಸುತ್ತಿವೆ. ಈ ಕಲೆಗಳನ್ನು ಉಳಿಸಲು ಯುವಜನರನ್ನ ಉತ್ತೇಜಿಸುವುದು, ಕಲಾವಿದರಿಗೆ ಬೆಂಬಲ ನೀಡುವುದು ಅತ್ಯಗತ್ಯ. ಯುವ ಪೀಳಿಗೆ ಕಲೆ ಸಾಹಿತ್ಯವನ್ನ ಬೆಳೆಸಿದ್ದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಎಲ್ಲ ಸಾಹಿತ್ಯಕ್ಕೂ ಮೂಲ ಜಾನಪದ ಸಾಹಿತ್ಯ. ಕತೆ, ಕವಿತೆ, ವಚನ, ಒಗಟು, ದೊಡ್ಡಾಟ, ಸಣ್ಣಾಟ, ನಾಟಕ, ಗಾದೆಗಳನ್ನು ಶಿಕ್ಷಣ ಇಲ್ಲದಿದ್ರೂ ಅಂದು ಅಕ್ಷರ ಕಟ್ಟಿ ಹಾಡಿದವರು ಜನಪದರು. ಆಚಾರ ವಿಚಾರ, ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುತ್ತಿದ್ರು. ಜನಪದ ಒಂದು ಪಾರಂಪರಿಕ ಜ್ಞಾನವಾಗಿದೆ ಎಂದು ಹೇಳಿದರು. ನಮ್ಮಲ್ಲಿ ಇಂದಿಗೂ ಜಾನಪದ ರಂಗಭೂಮಿ ಕಲಾವಿದರು ಎಲೆಮರೆಯ ಕಾಯಿಯಂತೆ ಕಲೆಯ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ. ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರ ಅಂತಹ ಕಲಾವಿದರನ್ನ ಗುರುತಿಸಿ ಸರ್ಕಾರಿ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬೇಕು ಎಂದರು. ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಚಂದ್ರೇಗೌಡ ಮಾತನಾಡಿ, ಜಗತ್ತಿನ ಎಲ್ಲ ಶಿಷ್ಟ ಸಾಹಿತ್ಯಗಳಿಗೆ ಜಾನಪದ ಸಾಹಿತ್ಯ ಮೂಲ ಬೇರಾಗಿದ್ದು, ಜನಪದ ಸಂಸ್ಕೃತಿ ಗ್ರಾಮೀಣ ಜನರ, ಅದರಲ್ಲೂ ರೈತಾಪಿ ಸಮುದಾಯದಲ್ಲಿ ಬೆಳೆದು ಬಂದಿರುವ ನಾಡಿನ ಅತ್ಯಂತ ಶ್ರೀಮಂತ ಸಂಸ್ಕೃತಿಯಾಗಿದೆ. ಈ ಪರಂಪರೆ ನಮ್ಮ ಜನಜೀವನದ ಪ್ರತಿಬಿಂಬವಾಗಿದೆ. ಈ ಸಾಹಿತ್ಯದ ಸೊಗಡು ನಶಿಸದಂತೆ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕು. ಗ್ರಾಮೀಣ ಜನರು ಪರಂಪರಾಗತವಾಗಿ ಬಂದಿರುವ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಬೇಕು. ಮರೆಯಾಗುತ್ತಿರುವ ಜಾನಪದವನ್ನು ಉಳಿಸುವ ಉದ್ದೇಶದಿಂದ ಜನಪದ ರಂಗಮಾಧ್ಯಮ ನಿರಂತರವಾಗಿ ಜಾನಪದದ ಅರಿವು ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಜಾನಪದ ಸಾಹಿತ್ಯದಲ್ಲಿ ವಿಜ್ಞಾನ, ಆಧ್ಯಾತ್ಮ ಹಾಗೂ ನೈತಿಕ ಮೌಲ್ಯಗಳ ಪ್ರತಿಪಾದನೆ ಕಾಣಬಹುದಾಗಿದೆ. ಇಂದಿನ ಮಕ್ಕಳಿಗೆ ಬಾಲ್ಯದಿಂದಲೇ ಜಾನಪದದ ಮಹತ್ವ ತಿಳಿಸಿಕೊಡುವ ಕೆಲಸವನ್ನು ಪಾಲಕರು ಮಾಡಬೇಕು ಎಂದರು. ಮೂಡಲಪಾಯ ಸಂಭ್ರಮದಲ್ಲಿ ಶ್ರೀ ರಾಜಾರಾಮ್ ತೊಗಲುಬೊಂಬೆ ಮೇಳ ಕಲಾವಿದರು ವಿರಾಟ ಪರ್ವ, ತೊಗಲುಬೊಂಬೆಯಾಟ ಪ್ರದರ್ಶನ ಮತ್ತು ನಾಗಣ್ಣ ಮತ್ತು ಸಂಗಡಿಗರಿಂದ ಭೀಮಾರ್ಜುನರ ಕಾಳಗ ಮೂಡಲಪಾಯ ಪ್ರದರ್ಶಿಸಿದರು. ಜನಪದ ರಂಗಮಾಧ್ಯಮದ ಅಧ್ಯಕ್ಷ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ, ಖಜಾಂಚಿ ನಾರಾಯಣಗೌಡ, ಅನಿಕೇತನ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ವಿ ವಿಜಯಕುಮಾರಿ ಸೇರಿದಂತೆ ಅನಿಕೇತನ ವಿದ್ಯಾಸಂಸ್ಥೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿದ್ದರು. ಇತ್ತೀಚೆಗೆ ನಮ್ಮ ಸಾಂಪ್ರದಾಯಿಕ ಕಲೆಗಳು, ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಂಥ ಅತ್ಯಮೂಲ್ಯವಾದ ಅದ್ಭುತವಾದ ಜಾನಪದ ಕಲೆಗಳು ಇವತ್ತು ಕಣ್ಮರೆ ಆಗ್ತಾ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೂಡಲಪಾಯ ಯಕ್ಷಗಾನ, ಯಕ್ಷಗಾನದ ಪಡುವಲಪಾಯ, ಮೂಡಲಪಾಯ, ಈ ಪ್ರಕಾರಗಳು ಹೇಗೆ ಒಂದು ಉನ್ನತಿಯನ್ನು ಸಾಧಿಸಿತು. ಮತ್ತೊಂದು ಮಂಗಳೂರು, ಶಿರಸಿ, ಕಾರವಾರ ಈ ಭಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ
ಬಡಗತಿಟ್ಟು ತೆಂಕತಿಟ್ಟು ಅಂತ 2 ತಿಟ್ಟುಗಳನ್ನು ಮಾಡಿಕೊಂಡವರು ಯಕ್ಷಗಾನವನ್ನ ಉಚ್ಛ್ರಾಯ ಸ್ಥಿತಿಗೆ ಇವತ್ತು ಯಾವ ದೇಶಗಳಲ್ಲಿ ಹೋಗಿ ಅವರ ಅದ್ಭುತವಾದ ಆ ಒಂದು ವೈವಿಧ್ಯಮಯವಾದ ವೇಷಭೂಷಣಗಳು, ಅವರ ಮಾತುಗಾರಿಕೆ, ಅವರ ಆಡುಗಾರಿಕೆ, ಸಂಗೀತ, ಸಾಹಿತ್ಯ ಇವೆಲ್ಲವನ್ನ ಅದರಲ್ಲಿ ತುಂಬಿ ಅದ್ಭುತವಾದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿದ್ದಂಥ ಸಾಹಿತ್ಯಗಳನ್ನು ತಗೊಂಡು ಆ ಸಾಹಿತ್ಯಕ್ಕೆ ಒಂದು ಪೇಟೆಂಟ್ ಅಂತ ಏನೆಂತ ಹೇಳ್ತೀವಿ, ಪೇಟೆಂಟ್ಗಳನ್ನು ಮಾಡಿಕೊಂಡು ಈಗ ಪಾರ್ಥ ಸುಬ್ಬ ಬರೆದಿರುವಂತ ಒಂದು ಸಾಹಿತ್ಯಗಳನ್ನ ಅವರು ಜತನವಾಗಿ ಜೋಡಿಸಿಟ್ಕೊಂಡು ಇದು ನಮ್ಮದೇ, ಇದು ನಮ್ಮ ದಕ್ಷಿಣ ಭಾಗದ್ದೇ ಅನ್ನೋ ಒಂದು ಪುಸ್ತಕಗಳನ್ನ ಮಾಡಿಕೊಂಡು ಅದನ್ನು ಕಾಪಿಟ್ಕೊಂಡು, ಆದ್ರೆ ನಮ್ಮಲ್ಲಿ ಮೂಲೋಪಾಯದಲ್ಲಿ ಇದು ಇಟ್ಕೊಳಕ್ಕಾಗಲಿಲ್ಲ. ಆಮೇಲೆ ಇಟ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಇದ್ದಂತ ಭಾಗವತರು ಹೇಗೆ ಅಂದ್ರೆ, ನಾನು ಬೇರೆಯವ್ರು ಕಲಿಸ್ಬಿಟ್ರೆ ಅದು ಬೇರೆಯವ್ರ ಪಾಲಾಗ್ಬಿಡ್ತದೆ, ನಾನು ಯಾರಿಗೂ ಬೋಲ್ಸೋದು ಬೇಡ, ಬುಕ್ಸ್ಗಳನ್ನೇ ಕೊಡ್ಲಿಲ್ಲ, ಪುಸ್ತಕಗಳನ್ನೇ ಕೊಡ್ಲಿಲ್ಲ. ಯಾರು ಹೋಗಿ ಇಂಥ ನಮ್ಮ ಜನರು ಕಳಗಳಿ ಸರ್ ಅಂತವ್ರು ಹೋಗಿ ನಾವು ಮಾಡಿಸ್ತೀವಿ ಸ್ವಲ್ಪ ಬುಕ್ಸ್ ಇದ್ರೆ ಹಳೆ ಬುಕ್ಸ್ ಇದ್ರೆ ಕೊಡಿ, ಇಲ್ಲ ಸರ್ ಅದು ಅಲ್ಲಿದೆ ಇಲ್ಲಿದೆ ಇಲ್ಲಿದೆ ಅಲ್ಲಿದೆ ಸಾಹಿತಿಗಳನ್ನ. ಆದ್ರೆ ನಮ್ಮಲ್ಲಿ ಬೊಂಬೆ ಆಟದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವನ್ನೆಲ್ಲ ಮಕ್ಕಳಿಗೆ ಕಂಠಪಾಠ ಮಾಡ್ಬಿಟ್ರು. ಈಗ ನೀವು ಕೃಷ್ಣಾರ್ಜುನರ ಯುದ್ಧ ಅಂತ ನಾವೀಗ ನೋಡ್ತಾ ಇದೀವಿ, ಇಲ್ಲಿ ಭೀಮಾರ್ಜುನರ ಯುದ್ಧ ಅಂತ ಮಾಡ್ತಾ ಇದ್ದಾರೆ. ಹಾಗೆ ಕೃಷ್ಣಾರ್ಜುನರಿಂದ ಅವ್ರು ಹೇಗೆ ಸಾಹಿತ್ಯಗಳು ಎಷ್ಟು ಅದ್ಭುತವಾದ ಸಾಹಿತ್ಯಗಳನ್ನ ಮಾಡಿದ್ರು ಅವರು ಅಂತಾದ್ರೆ, ಈಗ ಒಂದು ಸೂತನ ವಿವರ್ಣಿಸಿದ ವಿಖ್ಯಾತ ಶೌನಕ ಮುಖ್ಯ ಮುನಿಗಳಿ ಗೊತ್ತು ಕೃಷ್ಣಾರ್ಜುನರ ಸಮರದ ಕೌತುಕವನು ದಿಟ್ಟ ಪಗಡೆಯ ನಾಡಿ ಪಾಂಡವ ಸೃಷ್ಟಿ ಪಾಲರು ಸೋದರಣ್ಯದಿ ಕಷ್ಟವನ್ನು ಪಡೆದಿರು ದೇಶ. ಏಕೆಂದರೆ ತಂದೆ ತಾಯಿಗಳು ಒಂದು ಮಾರ್ಗದರ್ಶನ ನೀಡಿ ಒಂದು ದೈಹಿಕವನ್ನು ತುಂಬ ಕೊಡ್ತಾರೆ. ಆ ದೇಹಕ್ಕೆ ಜ್ಞಾನವನ್ನು ತುಂಬಿ ತಿಳುವಳಿಕೆ ಮಟ್ಟವನ್ನು ಹೆಚ್ಚಿಸಿ ಅವರ ಜೀವನಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಗುರುಗಳು ಮಾಡ್ತಾರೆ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ ಅಂತ ಹೇಳೋದಕ್ಕೆ ಬಹಳವಾಗಿ ಗುರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಗಿಂತಲೂ ಕೂಡ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಮಕ್ಕಳಿದ್ದೀರಿ, ಬಹಳ ಮುಖ್ಯವಾಗಿ ನೀವು ಗೌರವ ಕೊಡಬೇಕಾದ್ದು 3 ಜನಕ್ಕೆ ನಾವು ದೇವರು ಸಮಾನ. ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಹಾಗೆಯೇ ಗುರುಗಳಿಗೆ ನೀವು ಹೆಚ್ಚು ಗೌರವವನ್ನು ಕೊಟ್ಟರೆ ಆಗ ನೀವು ಒಳ್ಳೆಯ ಸಂಭಾವಿತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬರಬೇಕು ಸಾಧ್ಯ. ಶತಮಾನಗಳ ಇತಿಹಾಸ ಈ ಜಾನಪದಕ್ಕೆ ಇದೆ. ಈ ಜಾನಪದ, ಈ ಯಕ್ಷಗಾನ ನಿಜಕ್ಕೂ ಕೂಡ ಒಂದು ವೈವಿಧ್ಯಮಯವಾದದ್ದು, ಒಂದು ವಿಶಿಷ್ಟವಾದಂಥ ಕಲೆ. ಯಾಕೆ ವೈವಿಧ್ಯಮಯವಾದದ್ದು ಅಂದರೆ ಇಲ್ಲಿ ಸಾಹಿತ್ಯ, ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣೆಗಳ ಸಮಾಗಮ ಇದೆ. ಹಾಗಾಗಿ ಬಹಳ ವೈವಿಧ್ಯಮಯವಾದದ್ದು. ಯಾಕೆ ವಿಶಿಷ್ಟವಾದದ್ದು ಅಂತ ಅಂದರೆ ಇಲ್ಲಿ ಭಾಗವತ ಇದೆ, ಚಂಡೆ ಇದೆ, ಮದ್ದಳೆ, ಇವೆಲ್ಲವೂ ಕೂಡ ಸಮಾಗಮವನ್ನು ನೋಡ್ತೇವೆ. ಬೇರೆ ಕಡೆ ಒಂದೊಂದೇ ರೀತಿಯಲ್ಲಿ ಇರ್ತವೆ, ಆದರೆ ಇಲ್ಲಿ ಮಾತ್ರ ಎಲ್ಲ ವಿವಿಧ ರೀತಿಯ ಕಲೆಗಳ ಸಮಾಗಮವನ್ನು ನಾವು ಈ ಜಾನಪದ ಈ ಯಕ್ಷಗಾನದಲ್ಲಿ ನೋಡ್ತೇವೆ. ಪ್ರತಿ ವರ್ಷ ಮಕ್ಕಳಿಗೆ ಒಂದು ಗೊಂಬೆ ಆಟ ಮಾಡಬೇಕು ಅಂತ ನಮ್ಮ ಯೋಜನೆ. ಗೊಂಬೆ ಆಟ ಮರ್ತೋಗಿರೋದ್ರಿಂದ ಮತ್ತೆ ನಮ್ಮ ಮೂಡುಪಾಯ ಹಳೆಯ ಪ್ರಾಚೀನವಾದಂಥ ಕಲೆಯನ್ನು ನಾವು ಕಲಿತು ನಮ್ಮಲ್ಲಿ ಒಂದು ಮೂಡುಪಾಯ ಸ್ಕೂಲ್ ಅಂತಲೇ ಒಂದು ಮಾಡ್ಕೊಂಡಿದ್ದೀವಿ. ಇದು ಬಹುಶಃ ಕರ್ನಾಟಕದಲ್ಲೇ ಒಂದು ಹೊಸದು ಮತ್ತು ವಿಶಿಷ್ಟವಾದಂಥದ್ದು. ಇದನ್ನು ನಾವು ಮೊದಲ ಬಾರಿಗೆ ಮೂಡುಪಾಯ ಸ್ಕೂಲ್ ಅಂತ ಆರಂಭ ಮಾಡಿದ್ದೀವಿ. ಇದನ್ನು ಆರಂಭ ಮಾಡಲಿಕ್ಕೂ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಏನಿತ್ತು ಅಂತಂದರೆ, ನಮ್ಮ ಎಳೆದು ಹೋಗ್ತಕ್ಕಂತಹ ಒಂದು ಕಲಾ ಪ್ರಕಾರ ಇದೆ ಮೂಡುಪಾಯ ಅಂತಕ್ಕಂಥದ್ದು. ಬಹಳ ನಾನು ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಅವಧಿಯಿಂದಲೂ ಕೂಡ ಇದಕ್ಕೆ ಒಂದು ಪ್ರಜೀವ ಕೊಡಬೇಕು ಅಂತಕ್ಕಂಥ ಒಂದು ತಯಾರಿ ನಡೀತಾ ಇದೆ. ಅಲ್ಲಿಯೂ ಕೂಡ ಬಹಳ ಜನ ಗುರುತಿಸ್ಕೊಂಡು ಕೆಲಸ ಮಾಡೋದು. ಆನಂತರದಲ್ಲಿ ಸ್ವಲ್ಪ ಮಧ್ಯೆ ಸ್ಥಗಿತ ಆಯಿತು ನಮ್ಮ ವೈಯಕ್ತಿಕವಾದ ಕಾರಣಕ್ಕೋಸ್ಕರ. ಮೊದಲ ಬಾರಿಗೆ ಒಂದು ವೃತ್ತಿ ತಂಡವಾಗಿ ಮೂಡುಪಾಯವನ್ನು ಒಂದು ವೃತ್ತಿ ತಂಡವಾಗಿ ಕಟ್ಟಬೇಕು ಅಂತ ಅನ್ನುವ ಒಂದು ಅಪೇಕ್ಷೆ ಮೇರೆಗೆ ನಮ್ಮ ಈ ರಂಗ ಮಾಧ್ಯಮದ ಎಲ್ಲ ಮಿತ್ರರು, ಬಹಳ ಒಳ್ಳೆಯ ಸ್ನೇಹಿತರು ಸೇರಿದ್ದಾರೆ. ನಮ್ಮ ಚಂದ್ರೇಗೌಡಾಗಿರ್ಬೋದು, ನಮ್ಮ ಪುಟ್ಟಗೌಡಾಗಿರ್ಬೋದು, ಇದು ನಮ್ಮ ಗುಣಶಂಕರ್, ನಮ್ಮ ನಾಗಣ್ಣ, ಆಮೇಲೆ ಕಾಂತರಾಜು, ಪುರುಸ್ವಾಮಿ, ಮತ್ತು ಈ ರಾಣಿ ಮೇಡಮ್ ಅವರು ಬಂದಿದ್ದಾರೆ, ಅಭಿನಯ ಮಾಡ್ತಾರೆ. ಇವರೆಲ್ಲ ಸೇರಿ ಒಂದು ಒತ್ತಾಸೆಯನ್ನು ಇಟ್ಕೊಂಡಿದ್ದೀವಿ. ಬಹಳ ಮಹತ್ವಾಕಾಂಕ್ಷೆಗಳಿದೆ. ಅಂದರೆ ನಾವು ಸಾಗುವ ದಾರಿ ತುಂಬ ಕಡಿಮೆ. ಏಕೆಂದರೆ
ಯಾವ ಕಾಲಕ್ಕೆ ಮುಗಿಯೋದು ಗೊತ್ತಿಲ್ಲ. ಉಳ್ಳುಪಾಡಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಮ್ಯೂಸಿಯಂ ಕೂಡ ಮಾಡಬೇಕು ಅಂತ ಮಹತ್ವಾಕಾಂಕ್ಷೆ ಬಹಳ ನಡೀತಾ ಇದೆ.